ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬ್ರಹ್ಮಜ್ಞಾನವೆಂಬುದು ಸಂಪಾದಿಸುವ ವಿದ್ಯೆಯಲ್ಲ. ಬ್ರಹ್ಮಜ್ಞಾನ ಪಡೆಯುವುದರಿಂದ ಸುಖ ಸಂತೋಷಗಳು ಸಿಗುತ್ತವೆ ಎಂಬುದು ತಪ್ಪು ಗ್ರಹಿಕೆ. ವಾಸ್ತವದಲ್ಲಿ ಸುಖ ಸಂತೋಷಗಳು ನಮ್ಮ ಸಹಜ ಸ್ವಭಾವವೇ ಆಗಿವೆ. ಅದು ನಮ್ಮ ಆತ್ಮವೇ ಆಗಿದೆ. ಅದನ್ನು ಪ್ರತಿಯೊಬ್ಬರೂ ಹುಡುಕುತ್ತಾರೆ. ಕಾರಣ ಅದು ಅವರ ಸ್ವಭಾವ, ಅದು ಅವರ ಆಜನ್ಮ ಹಕ್ಕು. ಅದನ್ನು ಅವರು ಕಾಣದೇ ಇರಲು ಕಾರಣ ಅವರು ಯಾವಾಗಲೂ ತಮ್ಮಿಂದ ಹೊರಗೆ ಅದನ್ನು ಹುಡುಕುವುದೇ ಆಗಿದೆ. ಯಾವುದೇ ಸಂದರ್ಭಗಳಲ್ಲೂ ಎಂದಿಗೂ ಇರುವ ಮತ್ತು ಸದಾ ಪೂರ್ಣವಾಗಿರುವ ಸುಖವನ್ನು ಕಂಡುಕೊಳ್ಳಬೇಕಾದರೆ ಮೊದಲು ನಾವು ನಮ್ಮ ಸ್ವರೂಪವನ್ನು ಕಂಡುಕೊಳ್ಳಬೇಕು, ಅದನ್ನು ಅರಿತುಕೊಳ್ಳಬೇಕು. ಇದೇ ಬ್ರಹ್ಮಜ್ಞಾನ ಅಥವಾ ಮುಕ್ತಿ ಎಂದು ಕರೀತಾರೆ. ಬನ್ನಿ ಹಾಗಿದ್ರೆ ನಿಜಕ್ಕೂ ಬ್ರಹ್ಮಜ್ಞಾನ ಎಂದರೇನು, ಬ್ರಹ್ಮಜ್ಞಾನ ಪಡೆದ ಆ ಬಾಲಕನ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಆತ್ಮಜ್ಞಾನ ಎಂದರೆ ಆತ್ಮ ಕುರಿತಾದ ಜ್ಞಾನ. ಅಂದರೆ ನಮ್ಮ ಕುರಿತು ನಾವು ತಿಳಿದುಕೊಳ್ಳುವುದು. ನಾನು ಭೌತಿಕ ಶರೀರ ಮಾತ್ರವೇ ಅಲ್ಲ, ಆತ್ಮವೂ ಕೂಡ ಎಂದು ತಿಳಿದುಕೊಳ್ಳುವುದು. ನಾನು ಮೂಲ ಚೈತನ್ಯ ಎಂದು ತಿಳಿದುಕೊಳ್ಳುವುದು. ಇದೆಲ್ಲ ಧ್ಯಾನದಿಂದ ಮಾತ್ರವೇ ಸಾಧ್ಯ. ಆತ್ಮಜ್ಞಾನ ಎನ್ನುವುದು ಮೊದಲನೆಯ ಮೆಟ್ಟಿಲು, ಆದರೆ ಬ್ರಹ್ಮಜ್ಞಾನ ಎನ್ನುವುದು ಕೊನೆಯ ಮೆಟ್ಟಿಲು. ಬ್ರಹ್ಮಜ್ಞಾನ ಎಂದರೆ ಸಕಲ ಚರಾಚರ ಸೃಷ್ಟಿಯ ಕುರಿತ ಜ್ಞಾನ. ಕೋಟ್ಯಾಂತರ ಲೋಕಗಳ ಕುರಿತು ಆದಷ್ಟು ಹೆಚ್ಚಿನ ಸುಸ್ಪಷ್ಟ ವಿಜ್ಞಾನ. ಆತ್ಮಜ್ಞಾನ ಇಲ್ಲದೆ ಬ್ರಹ್ಮಜ್ಞಾನ ಎನ್ನುವುದು ಅಸಂಭವ. ಒಬ್ಬ ಆತ್ಮಜ್ಞಾನಿಯನ್ನು ಋಷಿ ಎನ್ನುತ್ತೇವೆ, ದ್ರಷ್ಟ ಎನ್ನುತ್ತೇವೆ. ಒಬ್ಬ ಬ್ರಹ್ಮಜ್ಞಾನಿಯನ್ನು ಬ್ರಹ್ಮರ್ಷಿ ಎನ್ನುತ್ತೇವೆ. ತನ್ನ ಪರಿಪೂರ್ಣ ನಿಜಸ್ಥಿತಿಯನ್ನು ತಿಳಿದುಕೊಂಡಿರುವವನು ಒಬ್ಬ ಆತ್ಮಜ್ಞಾನಿ. ತನ್ನ ಹೊರ ಪ್ರಕೃತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವವನೇ ಒಬ್ಬ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಯಾದಾಗ ಬ್ರಹ್ಮ ಪದವಿ ಲಭಿಸುತ್ತದೆ. ಬ್ರಹ್ಮ ಅಂದರೆ ಸೃಷ್ಟಿಕರ್ತ. ಆತನು ಕೆಲವು ಆತ್ಮಗಳನ್ನು, ಕೆಲವು ಲೋಕಗಳನ್ನು ಸೃಷ್ಟಿಸಬಲ್ಲ. ಸಕಲ ಲೋಕಜ್ಞಾನಿಯಾದವನೇ ನೂತನ ಲೋಕಗಳನ್ನು ಸೃಷ್ಟಿಸಬಲ್ಲನು, ಸಹ ಸೃಷ್ಟಿಕರ್ತನೂ ಆಗಬಲ್ಲನು. ಆತ್ಮಜ್ಞಾನ ಎನ್ನುವುದು ಧ್ಯಾನದಿಂದ ಸಿಗುವ ದಿವ್ಯ ಚಕ್ಷುವಿನ ಪ್ರಾಥಮಿಕ ಸ್ಥಿತಿ. ಬ್ರಹ್ಮಜ್ಞಾನ ಎನ್ನುವುದು ದಿವ್ಯ ಚಕ್ಷುವಿನ ಪರಮ ಪರಿಪಕ್ವವಾದ ಸ್ಥಿತಿ. ಇಂಥ ಸ್ಥಿತಿಗೆ ಓರ್ವ ಬಾಲಕ ತಲುಪಿದನೆಂದರೆ ನಿಜಕ್ಕೂ ಅದೊಂದು ರೋಮಾಂಚಕ ಅಧ್ಯಾಯವೇ. ಸ್ನೇಹಿತರೆ, ವೇದಕಾಲದಲ್ಲಿ ಪ್ರತಿಯೊಬ್ಬನೂ, ಅವನು ಬಡವನಿರಲಿ, ಶ್ರೀಮಂತನಿರಲಿ ಅಥವಾ ರಾಜ ಮಹಾರಾಜನಿರಲಿ, ಗುರುಕುಲಕ್ಕೆ ಹೋಗಿ ಎಲ್ಲರಂತೆ ಗುರುಕುಲದಲ್ಲೇ ಇದ್ದು ಗುರುಗಳು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿ ಗುರುಗಳು ನೀಡಿದ ಜ್ಞಾನವನ್ನು ಗ್ರಹಿಸಬೇಕಿತ್ತು. ಹಾಗೆ ಹೋದ ವಿದ್ಯಾರ್ಥಿಗಳು ತಮ್ಮ ಗೋತ್ರಗಳನ್ನು ಹೇಳುವುದು ವಾಡಿಕೆ. ಒಬ್ಬ ಬಾಲಕನಿದ್ದ, ಅವನು ಬಡವ. ಅವನಿಗೆ ಅವನ ತಾಯಿ ಬಿಟ್ಟರೆ ಬೇರೆ ಬಂಧುಗಳೇ ಇರಲಿಲ್ಲ. ಆದರೆ ಆ ಬಾಲಕ ಸತ್ಯಸಂಧ ದೃಢಚಿತ್ತನೂ ಆಗಿದ್ದ. ಅವನು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವನಿಗೆ ಗುರುಕುಲಕ್ಕೆ ಹೋಗಿ ಜ್ಞಾನಾರ್ಜನೆ ಮಾಡಬೇಕೆಂಬ ಆಸೆ ಹುಟ್ಟಿತು. ಅಂತೆಯೇ ಅವನು ತನ್ನ ತಾಯಿಯ ಬಳಿಗೆ ಹೋಗಿ, ಅಮ್ಮ, ನಾನು ಗುರುಕುಲಕ್ಕೆ ಹೋಗಿ ಬ್ರಹ್ಮಚಾರಿಯಾಗಿ ಬಾಳುವೆ ನಡೆಸಿ ವಿದ್ಯಾರ್ಜನೆ ಮಾಡಬೇಕೆಂದಿದ್ದೇನೆ. ದಯವಿಟ್ಟು ನನ್ನ ಗೋತ್ರ ಮತ್ತು ವಂಶ ಪರಂಪರೆಯನ್ನು ತಿಳಿಸು. ನಾನು ಗುರುಗಳಿಗೆ ಅರ್ಹುತ್ತೇನೆ ಎನ್ನುತ್ತಾನೆ. ಬಾಲಕನೇನೋ ಒಂದು ಸಹಜವಾದ ಪ್ರಶ್ನೆಯನ್ನು ತನ್ನ ತಾಯಿಯಲ್ಲಿ ಕೇಳಿದ. ಅವನಿಗೆ ಆಕೆಯನ್ನು ಬಿಟ್ಟು ಬೇರ್ಯಾರೂ ಇರಲಿಲ್ಲ ನಿಜ. ಆದರೆ ಆ ತಾಯಿಗೆ ಅದಕ್ಕೆ ಉತ್ತರ ಕೊಡುವುದು ಎಷ್ಟು ಕಷ್ಟಕರ ಎನ್ನುವುದು ಬಾಲಕ ಅರಿತಿರಲಿಲ್ಲ. ಗುರುಕುಲಕ್ಕೆ ಹೋಗಬೇಕು, ಜ್ಞಾನಾರ್ಜನೆ ಮಾಡಬೇಕು, ಬ್ರಹ್ಮಚಾರಿಯಾಗಬೇಕು ಎನ್ನುವ ಬಯಕೆ ಸಹಜ ಎನ್ನುವುದು ತಾಯಿಗೆ ಗೊತ್ತು. ಆದರೆ ಅವನು ಕೇಳಿದ ಪ್ರಶ್ನೆ, ಅದಕ್ಕೆ ಬೇಕಾದ ಉತ್ತರ ಆಕೆಯಲ್ಲಿರಲಿಲ್ಲ. ಆದರೆ ಆ ತಾಯಿ ಪ್ರಾಮಾಣಿಕಳಾಗಿದ್ದಳು. ಅವಳು ಹೇಳಿದಳು, ಮಗನೇ, ನನಗೆ ನಿನ್ನ ಪರಂಪರೆಯಾಗಲಿ ಗೋತ್ರವಾಗಲಿ ಗೊತ್ತಿಲ್ಲ. ನಾನು ಇಷ್ಟು ಮಾತ್ರ ಬಲ್ಲೆ. ನಾನು ಯುವತಿಯಾಗಿದ್ದಾಗ ಹಲವರ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದೆ.
ಹಾಗೆ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾಗ ನೀನು ಜನಿಸಿದೆ. ಹಾಗಾಗಿ ನಿನ್ನ ಗೋತ್ರವನ್ನು ನಾನು ಹೇಗೆ ಹೇಳಲಿ ಮಗು? ಆದರೆ ಒಂದು ಮಾತ್ರ ಸತ್ಯ, ನಿನ್ನ ಹೆಸರು ಸತ್ಯಕಾಮ, ನನ್ನ ಹೆಸರು ಜಬಾಲ. ಆದುದರಿಂದ ಹೋಗಿ ಗುರುಗಳಿಗೆ ತಿಳಿಸು, ನೀನು ಸತ್ಯಕಾಮ ಜಬಾಲನೆಂದು. ನಿನಗೆ ಶುಭವಾಗಲಿ ಎಂದು ಆಶೀರ್ವದಿಸುತ್ತಾಳೆ. ತಾಯಿಯ ಆಶೀರ್ವಾದ ಪಡೆದ ಬಾಲಕ ಗುರುಗಳನ್ನು ಅರಸುತ್ತಾ ಹೊರಟು ಹರಿದ್ರುಮಾತಾ ಗೌತಮರ ಆಶ್ರಮಕ್ಕೆ ಬರುತ್ತಾನೆ. ಬಂದು ಗುರುಗಳನ್ನು ಸಂಧಿಸಿ ಅವರಿಗೆ ಭಕ್ತಿಯಿಂದ ವಂದಿಸಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಬೇಡಿಕೊಳ್ಳುತ್ತಾನೆ. ಪದ್ಧತಿಯಂತೆ ಹರಿದ್ರುಮಾತಾ ಗೌತಮರು ಬಾಲಕನ ಗೋತ್ರವನ್ನು ವಿಚಾರಿಸಿದರು. ಅದಕ್ಕೆ ಉತ್ತರವಾಗಿ ಬಾಲಕನು ಅವನು ಮನೆಯಿಂದ ಹೊರಡುವ ಮುನ್ನ ಅವನಿಗೂ ಅವನ ತಾಯಿಗೂ ಆದ ವಿಚಾರ ವಿನಿಮಯವನ್ನು ವಿವರಿಸಿ, ಗುರುಗಳೇ, ನಾನು ಸತ್ಯಕಾಮ ಜಬಾಲ ಎಂದು ವಂದಿಸುತ್ತಾನೆ. ಬಾಲಕನ ಮಾತು ಕೇಳಿ ಗುರುಗಳು ಆಶ್ಚರ್ಯಪಡುತ್ತಾರೆ. ಬಾಲಕ ಮತ್ತು ಅವನ ತಾಯಿಯ ಸತ್ಯಸಂಧತೆಯನ್ನು ನೋಡಿ ಸಂತೋಷಿಸುತ್ತಾರೆ. ಅಂತೆಯೇ ಹೇಳುತ್ತಾರೆ, ಎಲೈ ಧೈರ್ಯವಂತ ಸತ್ಯಸಂಧ ಬಾಲಕನೇ, ಈ ಧರಿತ್ರಿಯಲ್ಲಿ ಯಾರೂ ಈ ಕಹಿ ಸತ್ಯವನ್ನು ಇಷ್ಟು ಧೈರ್ಯವಾಗಿ ನಿರ್ಭೀತಿಯಿಂದ ಹೇಳಲಾರರು. ಆದರೆ ನೀನು ಹೇಳಿದೆ. ಬ್ರಾಹ್ಮಣನಾಗಿ ಹುಟ್ಟಿದವನು ಸಹ ಇಷ್ಟು ಕಹಿ ಸತ್ಯವನ್ನು ಹೇಳಲಾರ. ಆದ್ದರಿಂದ ತಕ್ಷಣ ಹೋಗು, ಅಗ್ನಿಗೆ ಬೇಕಾದ ಸಮಿತ್ತುಗಳನ್ನು ತೆಗೆದುಕೊಂಡು ಬಾ. ನಿನಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ಶಿಷ್ಯ ಸ್ವೀಕಾರ ಮಾಡುತ್ತೇನೆ. ಏನೇ ಆದರೂ ನೀನು ಸತ್ಯಪಥವನ್ನು ಬಿಡಲಿಲ್ಲ, ಅದೇ ನಿನ್ನನ್ನು ಮುಂದೆ ಕಾಪಾಡುವುದು ಎನ್ನುತ್ತಾರೆ. ಅದಾದ ನಂತರ ಹರಿದ್ರುಮಾತಾ ಗೌತಮರು ಸತ್ಯಕಾಮ ಜಬಾಲನಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಅನುಗ್ರಹಿಸಿ ಆಶ್ರಮಕ್ಕೆ ಸೇರಿಸಿಕೊಂಡರು. ಅದಾದ ನಂತರ ಗುರುಗಳು ಸತ್ಯಕಾಮ ಜಬಾಲನಿಗೆ ಅತ್ಯಂತ ಕಠಿಣ ಕೆಲಸವನ್ನು ವಹಿಸಿದರು. ಒಂದು ದಿನ ಶಿಷ್ಯನನ್ನು ಕರೆದು ಅವನಿಗೆ 400 ಅತ್ಯಂತ ಕೃಶವಾಗಿರುವ ಸರಿಯಾಗಿ ಆಹಾರ ಕೊಡದೇ ಇರುವ ಹಸುಗಳನ್ನು, ಕೆಲವು ಎತ್ತುಗಳನ್ನು ಕೊಟ್ಟು ಹೇಳುತ್ತಾರೆ, ಇವುಗಳನ್ನೆಲ್ಲ ತೆಗೆದುಕೊಂಡು ಕಾಡಿಗೆ ಹೋಗು, ಇವುಗಳನ್ನು ಚೆನ್ನಾಗಿ ಮೇಯಿಸು, ಪೋಷಿಸು. ಆದರೆ ನೆನಪಿರಲಿ, ಇವುಗಳು 1000 ಸಂಖ್ಯೆ ತಲುಪುವವರೆಗೂ ಆಶ್ರಮಕ್ಕೆ ಮರಳಕೂಡದು ಎಂದು. ಆಗಿನ ಕಾಲದಲ್ಲಿ ಗುರುಗಳು ವಹಿಸಿದ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುವುದೇ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಒಂದು ಮಾರ್ಗ. ಹಾಗೆ ಪಾತ್ರರಾಗಿ ಗುರುಗಳಿಂದ ಜ್ಞಾನವನ್ನು ಪಡೆಯುವುದು ಮುಂದಿನ ಗುರಿ. ಗುರುಗಳ ಆಜ್ಞೆಯಂತೆ 400 ಹಸು ಮತ್ತು ಎತ್ತುಗಳೊಡನೆ ಗೋಪಾಲಕನಾಗಿ ತನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾಡಿಗೆ ಹೊರಟ ಬಾಲಕ. ದಿನ ರಾತ್ರಿಗಳಲ್ಲಿ ಕಾನನದಲ್ಲಿ ವಾಸಿಸುವ ಸತ್ಯಕಾಮನಿಗೆ ಸತ್ಯಶೋಧನೆಯ ಹಂಬಲ, ಜ್ಞಾನಾರ್ಜನೆಯ ಹಂಬಲ ಕೈಬಿಡಲಿಲ್ಲ. ಕಾಡಿನಲ್ಲಿ ಅವನೊಡನೆ ಇದ್ದ ಹಸುಗಳು, ಎತ್ತುಗಳು ಅವನ ಸ್ನೇಹಿತರಾದವು. ಕಾಡಿನಲ್ಲಿ ಪಿಸುಗುಡುವ ಮರಗಿಡ ಬಳ್ಳಿಗಳು, ಅವುಗಳ ಎಲೆಗಳು, ಹಾಡುವ ಹಕ್ಕಿಗಳು, ಹರಿಯುವ ಹಳ್ಳಗಳ ಮಂಜುಳ ನಿನಾದ, ಧುಮ್ಮಿಕ್ಕುವ ಜಲಪಾತ, ಬೆಳಕು ಚೆಲ್ಲುವ ಸೂರ್ಯ ಚಂದ್ರರ ಕಿರಣಗಳು, ರಾತ್ರಿ ಆಕಾಶದಲ್ಲಿ ಮಿಂಚುವ ನಕ್ಷತ್ರಗಳು, ಬೆಳಗ್ಗೆಯಿಂದ ರಾತ್ರಿಯವರೆಗೂ 4 ದಿಕ್ಕಿಗೂ ಈ ಶಾಂತ ವಾತಾವರಣದಲ್ಲಿ ವೀಕ್ಷಿಸಿದಾಗ ಈ ವನಸಿರಿಯ ನಡುವೆ ಸತ್ಯಕಾಮ ಜಬಾಲನಿಗೆ ಸತ್ಯ ಸಾಕ್ಷಾತ್ಕಾರವಾಗುತ್ತದೆ. ಪ್ರಕೃತಿಯಲ್ಲಿ ಪರಬ್ರಹ್ಮನನ್ನು ಕಾಣುತ್ತಾನೆ. ಹಸುಗಳ ಮಂದೆಯ ಯಜಮಾನ ಒಂದು ಮುದಿ ಎತ್ತು ಇವನ ಕಿವಿಯಲ್ಲಿ ಹೇಳಿತು, ಹೌದು, ಈ ಎಲ್ಲ ಪ್ರಕೃತಿಯಲ್ಲಿ ಕಾಣುವುದು, ಇರುವುದು, ಘಟಿಸುವುದು ಎಲ್ಲವೂ ಪರಬ್ರಹ್ಮವೇ ಎಂದು. ರಾತ್ರಿಯಲ್ಲಿ ಮಂದೆಯೆಲ್ಲ ಮಲಗಿದಾಗ ಸತ್ಯಕಾಮ ಕಾಡಿನ ಸೌದೆ ತಂದು ಬೆಂಕಿ ಉರಿಸಿಕೊಂಡು ಕುಳಿತಾಗ ಧಗಧಗನೆ ಉರಿಯುವ ಬೆಂಕಿಯ ಜ್ವಾಲೆ ಅವನನ್ನು ಮಾತನಾಡಿಸುತ್ತಿತ್ತು. ಆಕಾಶದಲ್ಲಿ ಮಿನುಗುವ ಚಂದ್ರತಾರೆಗಳು, ನೀಲಿ ಗಗನ ಎಲ್ಲವೂ ಅವನ ಸ್ನೇಹಿತರಾದರು. ಅವುಗಳು ಅವನಿಗೆ ಬೋಧಿಸಿದವು, ಈ ಕತ್ತಲೆ ಬೆಳಕು, ಈ ನೀಲಿ ಗಗನ, ಈ ಬ್ರಹ್ಮಾಂಡ ಎಲ್ಲವೂ ಆ ಪರಾತ್ಪರ ಬ್ರಹ್ಮ ಎಂದು. ಎಲ್ಲದರಲ್ಲಿಯೂ ಬ್ರಹ್ಮ ಸ್ವರೂಪವನ್ನು ಸತ್ಯಕಾಮ ಕಂಡನು. ಪ್ರಾತಃ ಕಾಲ ಉದಯರವಿ ಬೀರುವ ಸೂರ್ಯ ಕಿರಣಗಳು ಎಲೆಗಳ ಮೇಲೆ, ಹೂವಿನ ದಳಗಳ ಮೇಲೆ ಮೂಡಿದ ಹಿಮಬಿಂದುವನ್ನು ಸ್ಪರ್ಶಿಸಿ ಅವುಗಳನ್ನು ತೊಳೆಯುವಾಗ ಮಧ್ಯಾಹ್ನದ ಪ್ರಖರವಾದ ಸೂರ್ಯಕಿರಣಗಳು
ಮರಗಳಲ್ಲಿ ರಸ ಒರೆಸುವಂತೆ ಮಾಡಿದಾಗ, ಸಂಜೆ ಸಮಯದಲ್ಲಿ ನಭದಲ್ಲಿ ತೇಲುವ ಮೋಡಗಳನ್ನು ಕಂಡಾಗ, ಪಶ್ಚಿಮಾಂಬುದಿಯಲ್ಲಿ ಸೂರ್ಯದೇವ ಮುಳುಗುವ ಸಮಯದಲ್ಲಿ ಗಗನಾಂಗಳದಲ್ಲಿ ಮೂಡುವ ಕಾಮನಬಿಲ್ಲನ್ನು ಕಾಣುವಾಗ, ಸರ್ವ ಋತುಗಳಲ್ಲಿ ಪ್ರಕೃತಿಯಲ್ಲಿ ಸಂಭವಿಸುವ ಮಾರ್ಪಾಟನ್ನು ಕಂಡಾಗಲೆಲ್ಲ ಪರಬ್ರಹ್ಮನನ್ನು ಸತ್ಯಕಾಮ ಗುರುತಿಸಿದ. ಪ್ರಕೃತಿಯ ಸರ್ವ ಕ್ರಿಯೆಗಳಲ್ಲಿ ಪರಾತ್ಪರ ಪರಮಾತ್ಮನನ್ನು ಕಂಡು ಧನ್ಯನಾದ. ಹೀಗಿರುವಾಗ ಒಂದು ದಿನ ಮಂದೆಗಳ ಮುಖ್ಯಸ್ಥ ಬಂದು ಸತ್ಯಕಾಮ ಜಬಾಲನಿಗೆ ತಿಳಿಸಿದ, ನಮ್ಮ ಮಂದೆಗಳ ಸಂಖ್ಯೆ 1000ಕ್ಕೂ ಮಿಗಿಲಾಗಿವೆ, ನಾವು ಆಶ್ರಮಕ್ಕೆ ಮರಳಬಹುದು ಎಂದ. ಅಂತೆಯೇ ಹಂತ ಹಂತವಾಗಿ ಮಂದೆಗಳು ಆಶ್ರಮವನ್ನು ಬಂದು ಸೇರಿದವು. ಬಹಳ ದಿನಗಳ ನಂತರ ಆಶ್ರಮಕ್ಕೆ ಮರಳಿದ ಶಿಷ್ಯನನ್ನು ನೋಡಿ ಗುರುಗಳಾದ ಹರಿದ್ರುಮಾತ ಗೌತಮರಿಗೆ ಅತೀವ ಆನಂದವಾಯಿತು. ಸತ್ಯಕಾಮನು ಅತ್ಯಂತ ವಿನಯದಿಂದ ಗುರುಗಳಿಗೆ ವಂದಿಸಿದನು. ಶಿಷ್ಯನ ಮುಖವನ್ನು ವೀಕ್ಷಿಸಿದ ಗುರುಗಳು ಅವನ ಮುಖಕಮಲದಲ್ಲಿ ಮೂಡಿದ ತೇಜೋ ರಾಶಿಯನ್ನು ನೋಡಿ ಅವನ ಸಾಧನೆಯನ್ನು ಗುರುತಿಸಿದರು ಮತ್ತು ಹೇಳಿದರು, ಪ್ರಿಯ ಶಿಷ್ಯನೇ, ನಿನ್ನನ್ನು ನೋಡಿದರೆ ನಿನಗೆ ಬ್ರಹ್ಮ ಸಾಕ್ಷಾತ್ಕಾರವಾದಂತೆ ತೋರುವುದು. ಮನುಷ್ಯರೇ ಇಲ್ಲದ ಆ ಕಾನನದಲ್ಲಿ ಯಾರು ನಿನಗೆ ಆ ಗಹನವಾದ ಬ್ರಹ್ಮಜ್ಞಾನವನ್ನು ಬೋಧಿಸಿದರು ಹೇಳು ಎಂದರು. ಅದಕ್ಕೆ ಉತ್ತರವಾಗಿ ಸತ್ಯಕಾಮನು ವಿನಯಪೂರ್ವಕವಾಗಿ ಶಿರವಾಗಿ ವಿನಂತಿಸಿದನು, ಗುರುಗಳೇ, ಅಂತಹ ಘನತತ್ವಗಳನ್ನು ತಮ್ಮಂತಹ ಮಹಾಜ್ಞಾನಿಗಳಿಂದಲ್ಲದೆ ಮತ್ಯಾರಿಂದ ಪಡೆಯಲು ಸಾಧ್ಯ. ಆದುದರಿಂದ ದಯವಿಟ್ಟು ಆ ಜ್ಞಾನವನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡನು. ಜ್ಞಾನಗ್ರಹಣಕ್ಕೆ ಶಿಷ್ಯನು ಪರಿಪಕ್ವವಾಗಿರುವುದನ್ನು ಗುರುಗಳು ಅರಿತರು. ಸತ್ಯಕಾಮನು ಗುರುಗಳ ಆಶ್ರಮದಲ್ಲಿ ಕೆಲವು ಕಾಲವಿದ್ದು ಗುರುಗಳಿಂದ ಉಪದೇಶ ಪಡೆದು ಪರಿಪೂರ್ಣ ಜ್ಞಾನಿಯಾಗಿ ಹೊರಟ. ಮುಂದೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆಯುವ ಮಹಾಜ್ಞಾನಿಯಾದನು. ಪರಮಾತ್ಮನ ಚಿಂತೆಯಲ್ಲಿ ಲೀನವಾಗಿರುವ ಮನಸ್ಸು ಮೆಲ್ಲ ಮೆಲ್ಲನೆ ಕರ್ಮವೆಂಬ ಧೂಳಿನ ಕಣಗಳನ್ನು ಬಿಡುತ್ತದೆ. ವೃದ್ಧಿ ಹೊಂದಿದ ಸತ್ವಗುಣದಿಂದ ರಜೋಗುಣ ತಮೋಗುಣಗಳನ್ನು ತಳ್ಳಿ ಶಾಶ್ವತ ಆನಂದವನ್ನು ಕೊಡುವ ಮುಕ್ತಿಯನ್ನು ಹೊಂದುತ್ತದೆ. ಹೀಗೆ ಬ್ರಹ್ಮಜ್ಞಾನಿಯಾದ ಆ ಬಾಲಕ ಇಡೀ ಸೃಷ್ಟಿಯ ರಹಸ್ಯವನ್ನು ತನ್ನ ಬಾಂಧವರಿಗೆ ಬೋಧಿಸುತ್ತಾ ಮುನ್ನಡೆಯುತ್ತಾನೆ. ಇವಿಷ್ಟು ಬ್ರಹ್ಮಜ್ಞಾನದ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.